ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಆಶೀರ್ವಾದ ಫಲಿಸಿತು, ಮಳಿಗೆಗಳಲ್ಲಿದ್ದವರ ಏಳಿಗೆ. ಗಂಗಾವತಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ಗಂಗಾವತಿ ಬಸ್ ಸ್ಟ್ಯಾಂಡ್ ಬೈಪಾಸ್ ರಸ್ತೆಯಲ್ಲಿರುವ ದೇವಸ್ಥಾನದ ಮಳಿಗೆಯಲ್ಲಿ ಗಿಫ್ಟ್ ಲೈನ್ ವೀಲ್ ಅಲೈನ್ಮೆಂಟ್ ಅಂಡ್ ಟೈರ್ ನೂತನವಾಗಿ ಪ್ರಾರಂಭ. ಗಿಫ್ಟ್ ಲೈನ್ ವೀಲ್ ಅಲೈನ್ಮೆಂಟ್ ಟೈರ್ ಮಳಿಗೆಯನ್ನು HR ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಮಳಿಗೆಗಳು ಸರ್ವ ಧರ್ಮದವರಿಗೂ ಮಳಿಗೆಗಳು ಸಿಗಬೇಕು. ನಿರ್ಣಯದಂತೆ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯಕ್ ಅವರು ನಿರ್ವಹಿಸಿರುತ್ತಾರೆ. ಗ್ರಿಪ್ ಲೈನ್ ವೀಲ್ ಅಲೈನ್ಮೆಂಟ್ ಅಂಡ್ ಟೈರ್ ಶಾಪ್ ಅನ್ನು ಹೊಸ ವರ್ಷದಲ್ಲಿ ಉದ್ಘಾಟಿಸಿರುವುದು ತುಂಬಾ ಒಳ್ಳೆಯದಾದ ದಿನವೆಂದು ಹೇಳಿದರು. ಬಳಿಕ ಜೋಗದ ನಾರಾಯಣಪ್ಪ ನಾಯಕ್ ಅಧ್ಯಕ್ಷರು ಮಾತನಾಡಿ, ಅಮ್ಮನ ಆಶೀರ್ವಾದದಲ್ಲಿ ಇರುವಂತಹ ಎಲ್ಲ ಮಳಿಗೆಗಳು ಹಾಗೂ ಮಳಿಗೆಗಳಲ್ಲಿ ಇರುವಂತಹವರು ತುಂಬಾ ಚೆನ್ನಾಗಿ ಅವರ ಕೆಲಸ ಕಾರ್ಯಗಳಿಗೆ ಸುಖ ಸಮೃದ್ಧಿ ಮತ್ತು ಅಭಿವೃದ್ಧಿಯಲ್ಲಿ ಮುಂದಾಗಿರುತ್ತಾರೆ. ಅದೇ ರೀತಿ ಗ್ರಿಪ್ ಲೈನ್ ವೀಲ್ ಅಲೈನ್ಮೆಂಟ್ ಅಂಡ್ ಟೈರ್ ಶಾಪ್ ಕೂಡ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ಚೆನ್ನಾಗಿ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿದರು. ಬಳಿಕ ಆಯುಬ್ ಖಾನ್ ಹಾಗೂ ಸಹೋದರರಾದ ಅನ್ವರ್ ಖಾನ್ ಅವರು ಅತಿಥಿಗಳಿಗೆ ಸ್ವಾಗತ ಮಾಡಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಆಯುಬ್ ಖಾನ್, ಅನ್ವರ್ ಖಾನ್, ಪರಮೇಶಪ್ಪ ಈಡ್ಗ, ಬಿಚ್ಕತಿ ಉಸ್ಮಾನ್, ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೈಯದ್ ನಾಜೀಮ್, ಸೈಯದ್ ನಿಜಾಮುದ್ದೀನ್, ಶಬ್ಬೀರ್ ಭರಣಿ, ಸುಧಾರಾಜ್, ಬಸಪ್ಪ ನಾಯಕ್ ಹಾಗೂ ಸರ್ವ ಸಮಾಜದವರು ಪಾಲ್ಗೊಂಡು ಶುಭ ಹಾರೈಸಿದರು. ಮೊದಲನೇದಾಗಿ ಗಂಗಾವತಿ ನಗರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಈ ಒಂದು ಪವಿತ್ರವಾದಂಥ ಮಹತ್ವವಾದಂಥ ದಿವಸ, ಇವತ್ತು ಗಂಗಾವತಿ ನಗರದಲ್ಲಿ ಒಂದು ಒಳ್ಳೆ ಗ್ರಿಪ್ ಲೈನ್ ವೀಲ್ ಅಲೈನ್ಮೆಂಟ್ ಸೆಂಟರ್ ಓಪನ್ ಆಗಿದೆ. ಇದಕ್ಕೆ ನಮ್ಮ ಆತ್ಮೀಯರಾದಂಥ ಅಯೂಬ್ ಖಾನ್ ಮತ್ತು ಅವರ ಸಹೋದರರು ಒಳ್ಳೆ ಸಿಟಿಯಲ್ಲಿ ಯಾವ ಥರ ಇರಬೇಕು ಅಂತ ಒಂದು ಒಳ್ಳೆ ಅಲೈನ್ಮೆಂಟ್ ಸೆಂಟರನ್ನು ಇವತ್ತು ಓಪನ್ ಮಾಡಿದ್ದಾರೆ. ಯಾಕಂದರೆ ಇವತ್ತು ರೋಡುಗಳು ಎಲ್ಲ ಕಡೆ ಹಾಳಾಗಿದ್ದಾವೆ. ಅದರಿಂದ ಎಲ್ಲ ಕಾರುಗಳಿಗೆ ಇವತ್ತು ಅಲ್ಲಿ ಅಲೈನ್ಮೆಂಟ್ ಹೋಗ್ತಕ್ಕಂಥ ಒಂದು ಸಂದರ್ಭಗಳು ಆಗ್ತಾ ಇದ್ದಾವೆ. ಮತ್ತು ಎಲ್ಲ ಹದಗೆಟ್ಟಿ ರೋಡಿಂದ ಇವತ್ತು ಎಲ್ಲ ವೆಹಿಕಲ್ಸ್, 2 ವೀಲರ್ಸು, 4 ಎಲ್ಲ ಟೈರ್ಗಳು ಡ್ಯಾಮೇಜ್ ಆಗ್ತಿದೆ. ಅದರಿಂದ ಇವತ್ತು ಒಳ್ಳೆ ಸಮಯದಲ್ಲಿ ಇಂಥ ಒಂದು ಗ್ರಿಪ್ ಲೈನ್ ಅಲೈನ್ಮೆಂಟ್ ಅವರು ಓಪನ್ ಮಾಡಿರ್ತಕ್ಕಂಥದ್ದು ಇವತ್ತು ಗಂಗಾವತಿ ನಗರಕ್ಕೆ ಒಂದು ಒಳ್ಳೆ ಒಂದು ಶುಭ ಸೂಚನೆ. ಮತ್ತು ಇವತ್ತು ದುರ್ಗಾದೇವಿ ಕಲ್ಯಾಣ ಮಂಟಪದ ಮಳಿಗೆಯಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸರ್ವ ಸಮಾಜದವರು, ಸರ್ವ ಧರ್ಮದವರಿಗೆ ಇವತ್ತು ಕೊಡಬೇಕಂತೇಳಿ ನಾವು ನಿರ್ಣಯ ತಗೊಂಡಿದ್ವಿ. ಅದೇ ಪ್ರಕಾರ ಇವತ್ತು ಮುಸ್ಲಿಮ್ಸ್ ಕೂಡ ಎಲ್ಲ ಕಡೆ
ಮಳಿಗೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಜಾತಿ ಭಿನ್ನ ಇಲ್ಲಾರ್ದಂಗೆ ಈ ದುರ್ಗಾದೇವಿ ಕೊಡ್ಬೇಕಂತ ಹೇಳಿ ನಾವು ನಿರ್ಣಯ ತಗೊಂಡಿದ್ದೀವಿ. ಹಿಂದುಳಿದ ವರ್ಗದ ದೇವಿ ದೇವಸ್ಥಾನದ ಇವತ್ತು ಅವರಿಗೆ ಶುಭ ಹಾರೈಸ್ತೇನೆ. ಇವತ್ತು ಮುಂದೆ ಎಲ್ಲ ಇಂಥ ಒಂದು ಶಾಪ್ ಇವತ್ತು ಬಹಳಷ್ಟು ಯಶಸ್ವಿಯಾಗಲಿ, ದೇವರಿಗೆ ಅವರ ಕುಟುಂಬಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ, ಯಶಸ್ವಿ ಧನ್ನು ಸಂಪತ್ತೆಲ್ಲ ಕೊಡ್ಲಿ ಅಂತೇಳಿ ಆಶಿಸ್ತಾ ಇನ್ನೊಮ್ಮೆ ಅಯೂಬ್ ಖಾನ್ ಮತ್ತು ಅವರ ಸಹೋದರಾದಂಥ ಅನ್ವರ್ ಖಾನ್ ಅವರಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೊಸ ವರ್ಷದ ಗಂಗಾವತಿ ಜನಕ್ಕೆ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಗ್ರಾಮ ದೇವತೆ ದುರ್ಗಾದೇವಿ ಕಾಂಪ್ಲೆಕ್ಸ್ನಲ್ಲಿ ಅಲಿ ಭಾಷಾ ಸೋದರರು ವೀಲ್ ಅರೇಂಜ್ಮೆಂಟ್ ಏನು ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ. ಆ ತಾಯಿ ದುರ್ಗಾದೇವಿ ಅವ್ರನ್ನ ಉನ್ನತ ಮಟ್ಟಕ್ಕೆ ಒಯ್ಯಲಿ. ಯಾಕಂದರೆ ಆ ತಾಯಿಯ ನೆರಳಿನಲ್ಲಿ ಅವರು ಇರುವುದರಿಂದ ಆ ತಾಯಿ ಅವರಿಗೆ ಸುಖ, ಸಂಪತ್ತು, ಸಮೃದ್ಧಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ತಾಯಿಯಲ್ಲಿ ಬೇಡಿಕೊಳ್ಳುತ್ತೆ. ಎಲ್ಲರಿಗೆ ಹೊಸ ಹೊಸ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಒಂದು ಶುಭ ಸಂದೇಶ, ಶುಭ ದಿನ. ಸಹೋದರತೆಯ ನಾಯಕರಾದ HR ಶ್ರೀನಾಥ್ ದಣಿ ಅವರು ಮತ್ತು 17 ಸಮಾಜದ ಮುಖಂಡರಾದ ಯುವ ದಾನಪ್ಪ ಮಾಮನವರು ತಮ್ಮ ದುರ್ಗಾದೇವಿಯ ಏನು ಒಂದು ಕಾಂಪ್ಲೆಕ್ಸ್ ಇದೆ, ಇಲ್ಲಿ ಎಲ್ಲ ಧರ್ಮದವರಿಗೆ ಕಾಂಪ್ಲೆಕ್ಸ್ ಅನ್ನು ಕೊಟ್ಟು ಮುಂದೆ ಜೀವನ ಮಾಡಲಿಕ್ಕೆ ಒಂದು ಆಶ್ರಯವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಮುಸ್ಲಿಂ ಸಮಾಜದ ವತಿಯಿಂದ ಮತ್ತು ಎಲ್ಲರಿಂದ ನಾವು ಇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇಂಥ ನಾಯಕರು ನಮ್ಮಲ್ಲಿ ಇರಬೇಕು. ಇಂಥ ನಾಯಕರಿಗೆ ನಾವು ಎಲ್ಲ ರೀತಿಯಿಂದ ನಾವು ಸಹಕಾರ ಮಾಡಬೇಕು. ಜಾತಿ ಮತ ಭೇದ ಇಲ್ದಂಗ ಇವರು ನಮ್ಮ ನಾಯಕರು ಏನು ಕೆಲಸ ಮಾಡ್ತಿದ್ದಾರೆ. ಇಂಥವ್ರಿಗೆ ದುರ್ಗಾದೇವಿ ಮತ್ತು ಚನ್ನಬಸವ ತಾತನ ಆಶೀರ್ವಾದ ಸದಾ ಇದೆ ಅಂತ ಹೇಳುತ್ತಾ, ಅನ್ವರ್ ಖಾನ್ ಮತ್ತು ಅಯೂಬ್ ಖಾನ್ ಸಹೋದರರು ಏನು ಇವತ್ತು ವೀಲ್ ಅಲೈನ್ಮೆಂಟ್, ಗ್ರಿಪ್ ಲೈನ್ ಅಂತ ವೀಲ್ ಅಲೈನ್ಮೆಂಟ್ ಏನು ಚಾಲೂ ಮಾಡಿದರೆ, ನಮ್ಮ ಮುಖಂಡರು ಹೇಳಿದ್ದಾರೆ ರೋಡ್ ಎಲ್ಲ ಹದಗೆಟ್ಟಿದ್ದಾವೆ ಅಂತ. ಇಂಥ ಸಮಯದಲ್ಲಿ ಇಂಥ ವೀಲ್ ಅಲೈನ್ಮೆಂಟ್ ಶಾಪ್ ಅನ್ನು ಮಾಡಿದ್ದಾರೆ. ಆ ಅಲ್ಲ ಪರಮಾತ್ಮ ಇವರಿಗೆ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತನ್ನು ಕೊಡಬೇಕು ಮತ್ತು ನಮ್ಮ ಹಿರಿಯರ ಆಶೀರ್ವಾದ ಇವ್ರ ಮೇಲೆ ಸದಾ ಇರಬೇಕಂತ ಹೇಳ್ತಾ 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ ಬಯಸ್ತೇನೆ. ಬಂಧುಗಳೇ, ನಾವು ಮೊಟ್ಟ ಮೊದಲದಾಗಿ ಈ ನಮ್ಮ ಸಹೋದರ ಅನ್ವರ್ ಖಾನ್ ಬಂದು ಈ ಅಂಗಡಿ ಓಪನ್ ಮಾಡ್ಬೇಕಣ್ಣ, 18 ಸಮಾಜದ ಮಳಿಗೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅದರಲ್ಲಿ ನನಗೆ 2 ಮಳಿಗೆಗಳು ಬೇಕಂದಾಗ ನಾವು ಶ್ರೀನಾಥ್ ದಣಿಯವ್ರಿಗೆ ಹೋಗಿ ನಮ್ಮ ದಣಿಯವ್ರಿಗೆ ಭೇಟಿಯಾಗಿ, ದಣಿ ನಮ್ಗೆ 2 ಮಳಿಗೆ ಬೇಕು, ನೀವು ಹೇಗಾದ್ರೂ ಮಾಡಿ ಅದು 2 ಮಳಿಗೆಗಳು ಕೊಡ್ಬೇಕು ಅಂತ ಹೇಳಿದ್ರೆ, ಅಷ್ಟೆಲ್ಲ ಇದು ನಮ್ಗೆ ಇವತ್ತು ಬಹಳಷ್ಟು ಸಹಕಾರ ಕೊಟ್ಟು ಇವತ್ತು ಈ ಮಳಿಗೆ ಸಿಗ್ಬೇಕಂತಂದ್ರೆ ಜೋಗದ ನಾರಾಯಣಪಣ್ಣ ಮತ್ತು ಶ್ರೀನಾಥ್ ದಣಿ ಅಂತ ಹೇಳಿ ನಾನು ಅವರೇ ಕಾರಣ ಅಂತ ನಾನು ಹೇಳಕ್ ಬಯಸ್ತೇನೆ. ಎಲ್ಲ ಸಮಾಜದವ್ರಿಗೂ ಕೊಡ್ಬೇಕು, ಎಲ್ಲರಿಗೂ ಸಮಾನತೆ ಕಾಣಬೇಕು, ಒಬ್ಬರಿಗೆ ಹಿಂಗಂತ ಹೇಳಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ನಮ್ಮ ಮುಸಲ್ಮಾನರಿಗೆ ಇವತ್ತು ಮಳಿಗೆ ಕೊಟ್ಟಿದ್ದಕ್ಕೆ ಅವ್ರನ್ನ ಮೊಟ್ಟ ಮೊದಲಾಗಿ ನಾನು ಧನ್ಯವಾದವನ್ನು ಹೇಳಿ ಹೇಳಕ್ ಬಯಸ್ತೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.